ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮೆಣಸಿನ ಸಾರು ನಾನು ಮಾಡ್ತಾ ಇದ್ದೀನಿ. ಇದು ಶೀತ, ನೆಗಡಿಗೆ, ಜ್ವರಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೆಣಸಿನ ಸಾರನ್ನ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳನ್ನ ನೋಡೋಣ. 1 ಸ್ಪೂನು ಮೆಣಸಿನಕಾಳು, 3 ಗಡ್ಡೆ ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, ಒಂದ್ ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, 1 ಟೊಮ್ಯಾಟೊ ಮತ್ತೆ ಹುಣಸೆ ಹುಳಿನ ಆಲ್ರೆಡಿ ನೆನೆ ಹಾಕಿಟ್ಟಿದ್ದೆ ಕಣ್ರಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಅದಕ್ಕೆ ಮತ್ತೆ ಇದ್ರಲ್ಲಿ ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ಅರಿಶಿನನು ಸೇರಿಸ್ಕೊಳ್ಳೋಣ. ನೋಡ್ರಿ, ಮೊದಲಿಗೆ ನಾನು ಹುಣಸೆ ಹುಳಿನ ಒಂದ್ ಪಾತ್ರೆಲ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಟೊಮ್ಯಾಟೊ, ನೆಕ್ಸ್ಟ್ ಸ್ವಲ್ಪ ಬೆಲ್ಲ, ಒಂದ್ ಲೋಟ ನೀರ್ ಹಾಕ್ಬಿಟ್ಟು ನಾವು ಇದನ್ನ ಕುದಿಸಕ್ಕೆ ಇಡೋಣ. ಇದು ಚೆನ್ನಾಗಿ ಕುದಿಬೇಕು ಕಣ್ರಿ. ಇದು ಮೆಣಸಿನ ಸಾರು ತುಂಬಾನೇ ಒಳ್ಳೇದು ಕಣ್ರಿ. ಇದನ್ನ ಕುದಿಯೋಕೆ ಇಟ್ಬಿಡೋಣ. ನೆಕ್ಸ್ಟ್ ಇಲ್ಲಿ ನಾವು ಒಂದು ಕುಟಾಣಿಯಲ್ಲಿ ಮೆಣಸಿನಕಾಳು ಮತ್ತೆ ಜೀರಿಗೆ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಇದನ್ನೆಲ್ಲ ನಾವು ಕುಟಾಣಿಯಲ್ಲಿ ನುಣ್ಣಗೆ ಕುಟ್ಕೊಳ್ಳೋಣ. ನೋಡಿ, ಮೆಣಸು, ಜೀರಿಗೆ, ಅರಿಶಿನ ಮುಂತಾದ ಪದಾರ್ಥಗಳು ದೇಹಕ್ಕೆ ಪೋಷಕಾಂಶಗಳನ್ನು ನೀಡ್ತದ ಕಣ್ರಿ. ತುಂಬಾನೇ ಒಳ್ಳೇದು ಇದು. ನೋಡಿ, ನುಣ್ಣಗೆ ನಾವು ಕುಟ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇದು ಚಳಿಗಾಲದಲ್ಲಿ ಮೆಣಸಿನಕಾಳು ಸಾರು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ದೇಹದ ಉಷ್ಣತೆ ಜಾಸ್ತಿ ಮಾಡುತ್ತೆ ಕಣ್ರಿ. ತುಂಬಾನೇ ಒಳ್ಳೇದು. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನುಣ್ಣಗೆ ಕುಟ್ಕೊಳ್ಳೋಣ ಕುಟಾಣಿಯಲ್ಲಿ. ನೆಕ್ಸ್ಟ್ ಇದನ್ನ ಕುದಿತಾ ಇದೆಯಲ್ಲ, ಅದಕ್ಕೆ ನಾವು ಬೆರೆಸ್ಕೊಳ್ಳೋಣ್ರಿ. ಆ ಹುಣಸೆ ಹುಳಿ, ಟೊಮೊಟೊ ಎಲ್ಲ ಕುದಿತಾ ಇದೆಯಲ್ಲ, ಅದ್ರಲ್ಲಿ ಬೆರೆಸ್ಕೊಳ್ಳೋಣ. ಬೆರೆಸ್ಕೊಂಡ್ಬಿಟ್ಟು ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದ್ ಸ್ವಲ್ಪ ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೊಳ್ಳೋಣ್ರಿ. ನೋಡ್ರಿ, ಅರಿಶಿನ ಪುಡಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ನೋಡ್ರಿ, ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಳ್ಳೋಣ. ನಾನಿಲ್ಲಿ ಒಂದ್ 4 ಲೋಟ ನೀರ್ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಅದು ಕುದಿತಾ ಇದೆ. ಈಗ 4 ಲೋಟ ನೀರ್ ಹಾಕೊಳ್ತಾ ಇದ್ದೀನಿ. ನೋಡ್ರಿ, ಇದು ಚಿಕ್ಕ ಮಕ್ಳು ಇದ್ರೆ ಅವ್ರಿಗೆ ಮಾಡ್ಕೊಡ್ರಿ, ತುಂಬಾನೇ ಒಳ್ಳೇದು. ಇದು ಮೆಣಸಿನಕಾಳು ಸಾರು ಇದಂತೂ ತುಂಬಾನೇ ಕುಡಿಲಿಕ್ಕೆ ತುಂಬಾನೇ ಟೇಸ್ಟ್ ಇರುತ್ತೆ. ರೈಸಿಗಂತೂ ತುಂಬಾನೇ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಹಿಂಗ್ ಹಾಕೊಳ್ಳೋಣ್ರಿ. ನಮ್ ಮಕ್ಳು ತುಂಬಾನೇ ಇಷ್ಟಪಟ್ಟು ಊಟ ಮಾಡ್ತಾರ ಕಣ್ರಿ. ಅನ್ನದ ಜೊತೆಗೆ ಇದು ತಿಳಿ ಸಾರು ಹಾಕೊಂಡು ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ್ರಿ. ತುಪ್ಪದಲ್ಲೇ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ತುಪ್ಪ ಇಲ್ಲಾಂದ್ರೆ ಎಣ್ಣೆಲಾದ್ರೂ ನಾವು ಒಗ್ಗರಣೆ ಮಾಡ್ಕೋಬಹುದು. ನಾನು ಇಲ್ಲಿ 2 ಸ್ಪೂನ್ ತುಪ್ಪ ಹಾಕೊಳ್ತಾ ಇದ್ದೀನಿ. ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಸಾಸಿವೆ ಜೀರಿಗೆ ಹಾಕೊಳ್ಳೋಣ್ರಿ ಒಗ್ಗರಣೆಗೆ. ಚಟ್ಪಟ ಅಂತ ಸಿಡಿಬೇಕು. ನೆಕ್ಸ್ಟ್ ಕರಿಬೇವು ಹಾಕೊಳ್ಳೋಣ. ನೋಡ್ರಿ, ಶೀತ ಕೆಮ್ಮು ಆದಾಗ, ಮೂಗು ಕಟ್ಟುವುದು, ಒಂಥರ ಗಂಟ್ಲು ಒಂಥರ ಕಿರಿಕಿರಿ ಅನ್ಸಿದಾಗ ನಾವ್ ಇದನ್ನ ಮೆಣಸಿನ ಸಾರು ಮಾಡ್ಕೊಂಡ್ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ಸ್ವಲ್ಪ ಆರಾಮ್ಸೆ ಅನ್ಸುತ್ತೆ. ನೋಡ್ರಿ, ಆ ಮೆಣಸಿನ ಸಾರು ಇದಕ್ಕೆ ನಾವು ಬೆರೆಸ್ಕೊಳ್ಳೋಣ ಒಗ್ಗರಣೆಲಿ. ನೋಡ್ರಿ, ಅದ್ರಲ್ಲಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದನ್ನು ಕೂಡ ನಾವ್ ಹಾಕೊಳ್ಳೋಣ್ರಿ. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಮ್ ಮಕ್ಳಂತೂ ತುಂಬಾನೇ ಇಷ್ಟ ಪಡ್ತಾರ ಕಣ್ರಿ ಇದು ಮೆಣಸಿನಕಾಳು ಸಾರಿಗೆ. ನಾನು ವಾರದಲ್ಲಿ ಒಂದ್ 2 ಸಲನಾದ್ರೂ ಮಾಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ನೋಡ್ರಿ, ಮೆಣಸಿನ ಸಾರು ಕುದಿತಾ ಬಂತು. ಚೆನ್ನಾಗಿ ಕುದಿಬೇಕನ್ರಿ. ಅದು ಕುದಿ ಬಂದಾಗ ನೋಡ್ರಿ ಮೆಣಸಿನ ಸಾರು ರೆಡಿ ಆಗಿದೆ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಬಾಯ್.